ಸನ್ಮಾನ್ಯರೇ, ಸರ್ವರಿಗೂ ನಮಸ್ಕಾರ. ಇಂದು ದಿನಾಂಕ 25/7/2024 ಆಕ್ರಮಣ ನ್ಯಾಷನಲ್ ಟಿವಿ ಚಾನಲ್ ಇದರ ಸಂಸ್ಥಾಪಕರಾದ ಶ್ರೀ ಅಕ್ರಮ್ ಪಾಷಾ ಮತ್ತು RPI ರಾಜ್ಯ ಅಧ್ಯಕ್ಷರಾದ ಸೈಯದ್ ಇಸ್ಮಾಯಿಲ್ ಮತ್ತು ನಮ್ಮ ಹೈಕೋರ್ಟ್ ವಕೀಲರಾದ ಆಶಾ ಮೇಡಮ್ ಅವರು ಇಲ್ಲಿ ನಾವು ಸೇರಿದ್ದೇವೆ. ಇವತ್ತಿನ ದಿನ ಆಕ್ರಮಣ ಟಿವಿ ಮತ್ತು RPI ನಮ್ಮ ವಕೀಲರು ನ್ಯಾಯಕ್ಕಾಗಿ ಹೋರಾಡುತ್ತಿರುವುದು ಸಂತೋಷದ ವಿಷಯ. ಇಲ್ಲಿ ರಾಜ್ಯದ ಹಿತ ಕಾಪಾಡಲು ಹಲವಾರು ನಾಯಕರು ಹೋರಾಡುತ್ತಿದ್ದಾರೆ. ಈ ಸಮಯದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಆಂಧ್ರ ಪ್ರದೇಶದ ರಾಜ್ಯದ ಹಿತಕ್ಕಾಗಿ 15,000 ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡಿದ್ದಾರೆ. ಜೊತೆಗೆ ಬಿಹಾರದ ಅಭಿವೃದ್ಧಿಗಾಗಿ 26,000 ಕೋಟಿ ವಿಶೇಷ ಅನುದಾನ ನೀಡಿದ್ದಾರೆ. ಅದಕ್ಕೆ ನಾವು ಆ ರಾಜ್ಯದ ಜನರ ಪರವಾಗಿ ಧನ್ಯವಾದಗಳು ಹೇಳುತ್ತೇವೆ. ನಿನ್ನೆ ದಿನಾಂಕ 24/7/2024 ಸನ್ಮಾನ್ಯ SV ರಂಗನಾಥ್ ಸಂಸ್ಥಾಪಕರು ಪಬ್ಲಿಕ್ ಟಿವಿ ಚಾನಲ್ ಇವರು ರಾಜ್ಯದ BJP ನಾಯಕರಿಗೆ ಸ್ವಲ್ಪ ಹೆಚ್ಚಿನ ವರ್ಣನೆ ಮಾಡಿದರು. ಆ ವರ್ಣನೆಯ ಸಮಯದಲ್ಲಿ ಅವರು ಉಲ್ಲೇಖಿಸಿದ ವರ್ಣನೆಗಳಲ್ಲಿ ಮೊಟ್ಟ ಮೊದಲನೇ ಹೆಸರು ಸನ್ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು. ಏಕೆಂದರೆ ಅವರು ಈ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಬಿಹಾರಕ್ಕೆ 26,000 ಕೋಟಿ ವಿಶೇಷ ಅನುದಾನ ನೀಡಿದಾಗ ಅಲ್ಲಿಂದ BJPಗೆ ಸಿಕ್ಕಂಥ ಬೆಂಬಲ ಕೇವಲ 12 ಸದಸ್ಯರು. ಅದೇ ಸಮಯದಲ್ಲಿ ಆಂಧ್ರಕ್ಕೆ 15,000 ಕೋಟಿ ವಿಶೇಷ ಅನುದಾನ ನೀಡಿದ್ದಾರೆ. ಅಲ್ಲಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಬೆಂಬಲ ಸಿಕ್ಕಿದ್ದು 12 ಸದಸ್ಯರು. ನಮ್ಮ ರಾಜ್ಯದ ಸದಸ್ಯರು ಕಳೆದ 2019ರಲ್ಲಿ 25 ಜನ, ಜೊತೆಗೆ ಸುಮಲತಾ ಮೇಡಮ್ ಸೇರಿದರೆ 26 ಜನ ಬೆಂಬಲ ನೀಡಿದ್ದಾರೆ. ಅಲ್ಲದೆ ನಿರ್ಮಲಾ ಸೀತಾರಾಮನ್ ಬೇರೆ ರಾಜ್ಯದವರು, ಅವರಿಗೆ ನಮ್ಮ ರಾಜ್ಯದಿಂದ ಆಯ್ಕೆ ಮಾಡಿ ಪಕ್ಷದ ಋಣ ತೀರಿಸಿದ್ದಾರೆ. ಅದಕ್ಕೆ ನಮಗೆ ವಿಶೇಷ ಅನುದಾನ ಶೂನ್ಯ ಆಗಿದೆ. ಇಲ್ಲಿ ಸರ್ಕಾರ ಕಾಂಗ್ರೆಸ್ ಇದೆ, ಅದು ನಾವು ಒಪ್ಪೋಣ. ಆದರೆ ನಿಮಗೆ ಬೆಂಬಲ ನೀಡಿದಂಥ 17+2 BJP, 2 BJP ಬೆಂಬಲಿತ JDS ಲೋಕಸಭಾ ಸದಸ್ಯರು, ಇವರೆಲ್ಲರೂ ರಾಜ್ಯದಲ್ಲಿ ತಲೆ ಎತ್ತಿ ಹೆಮ್ಮೆಯಿಂದ ತಿರುಗಾಡಬೇಕೆಂದರೆ ನಮಗೆ ಕನಿಷ್ಠ 70,000 ಕೋಟಿ ಅನುದಾನ ನೀಡಿ ಮುಂದಿನ ಸಲ ಇನ್ನೂ ಹೆಚ್ಚಿಗೆ ಸದಸ್ಯರು ಬರುವ ಹಾಗೆ, ಜೊತೆಗೆ MLAಗಳು ಬರುವ ಹಾಗೆ, ಅದರಿಂದ ರಾಜ್ಯಸಭಾ ಮೆಂಬರ್ ಹೆಚ್ಚಾಗುವ ಹಾಗೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಬಗ್ಗೆ ಕಾಳಜಿ ವಹಿಸಿ ನಿರ್ಮಲಾ ಸೀತಾರಾಮನ್, ಅಮಿತ್ ಶಾ, JP ನಡ್ಡಾ, ರಾಜನಾಥ್ ಸಿಂಗ್, BL ಸಂತೋಷ್, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಸೋಮಣ್ಣ, ಧೀಮಂತ ನಾಯಕ ಸೋಮಣ್ಣನವರು, ಜೊತೆಗೆ HD ಕುಮಾರಸ್ವಾಮಿ ಅವರು 2 ಸಲ ಮುಖ್ಯಮಂತ್ರಿ ಆದವರು, ಇವರೆಲ್ಲರೂ ಸೇರಿ ನಮ್ಮ ರಾಜ್ಯಕ್ಕೆ
70,000 ಕೋಟಿ ಅನುದಾನ ತಂದು ಅದು ಸರ್ಕಾರಕ್ಕೆ ಕೊಡೋದು ಬೇಡ, ನಿಮ್ಮ ಉಸ್ತುವಾರಿಯಲ್ಲಿ ಖರ್ಚು ಮಾಡಿ. ಆ ರೀತಿ ವಿಶೇಷ ಅನುದಾನಕ್ಕೆ ಇವರೇ ಅಂದರೆ ಕೇಂದ್ರದ ಸದಸ್ಯರು, ಲೋಕಸಭಾ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರು ಜೊತೆಗೆ ಮಂತ್ರಿಗಳು ಸೇರಿ ಆ ಅನುದಾನ ರಾಜ್ಯಕ್ಕೆ ಕೊಟ್ಟು ಈ ರಾಜ್ಯದ ಋಣ ತೀರಿಸುತ್ತಾರೆಂದು ನಂಬಿದ್ದೇನೆ. ಧನ್ಯವಾದ.